ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಅಮ್ಮು ಮುಂದೆ ಚಾನಲ್ಗೆ ವೆಲ್ಕಮ್. ಫ್ರೆಂಡ್ಸ್, ಬೆಳಗ್ಗೆ ಟಿಫನ್ನು ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟೆ ಫ್ರೆಂಡ್ಸ್. ಚಪಾತಿಗೆ ಏನು ಮಾಡೋದಂತ ಬೀಟ್ರೂಟ್ ಇತ್ತು. ಬೀಟ್ರೂಟ್ನ ಯಾವಾಗಲೂ ತುರಿದು ಮಾಡ್ತಾಯಿದ್ದೆ. ಸರಿ ಚಿಕ್ಕದಾಗಿ ಕೊಯ್ದು ಮಾಡೋಣ, ಸ್ವಲ್ಪ ಟೈಮ್ ಆಗುತ್ತೆ ಅಂದ್ಬಿಟ್ಟು ಚಿಕ್ಕದಾಗಿ ಕೊಯ್ದುಬಿಟ್ಟು ಬೇಯಿಸಿಟ್ಕೊಂಡಿದ್ದೆ. ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಕರಿಬೇವು ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ ಫ್ರೆಂಡ್ಸ್. ಕ್ಯಾರೆಟು ಬೇಯಿಸಿಕೊಂಡಿದ್ನಲ್ವ, ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕಾಯಿ ತುರಿದ ಫ್ರೆಂಡ್ಸ್. ಕಾಯಿ ತುರಿ ಹಾಕ್ಬೋದು, ಇಲ್ಲಾಂದರೆ ತೆಂಗಿನಕಾಯಿ ರುಬ್ಬಿಬಿಟ್ಟು ಮಿಕ್ಸಿಯಲ್ಲಿ ರುಬ್ಬಿಟ್ಟು ಬೇಕಾದ್ರೆ ಹಾಕ್ಬೋದು, ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು. ಫ್ರೆಂಡ್ಸ್, ನಿಮ್ಮನೇಲಿ ಇವತ್ತು ಮಾರ್ನಿಂಗ್ ಏನು ಟಿಫನ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಬೀಟ್ರೂಟ್ ಪಲ್ಯ ಯಾವ ಥರ ಮಾಡ್ತೀವಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ನಮ್ಮ ಯಜಮಾನ್ ಚಪಾತಿ ಮಾಡಿದ್ವಿ. ನಾನು ತೀಡ್ಕೊಟ್ಟೆ, ಅವರು ಸುಡ್ತಾಯಿದ್ರು ಫ್ರೆಂಡ್ಸ್. ಎಲ್ಲ ನಿಮ್ಮದು ಕಾಫಿ ಟೀ ಎಲ್ಲ ಆಯಿತಾ ಫ್ರೆಂಡ್ಸ್? ನಾನು ಹೇಳ್ದಲ್ಲ ಫ್ರೆಂಡ್ಸ್, ನಾವು ಕುಡಿಯೋದಿಲ್ಲ ಕಾಫಿ ಜಾಸ್ತಿ. ಫ್ರೆಂಡ್ಸ್, ಮಳೆನೇ ನೋಡೋಣ. ಇವತ್ತು ಬೆಳಗ್ಗೆ ಅಷ್ಟೊಂದೇನು ಮಳೆ ಏನೂ ಬಂದಿಲ್ಲ. ಸಂಜೆ ಮೇಲೆ ನೋಡೋಣ ಮಳೆ ಬರುತ್ತೇನೋ ಇಲ್ಲ ಬಿಸಿಲು ಬರುತ್ತೇನೋ. ಬಿಸಿಲು ತುಂಬ ದಿನ ಆಯಿತು ಫ್ರೆಂಡ್ಸ್ ನೋಡಿ. ಆಯಿತು ಫ್ರೆಂಡ್ಸ್, ಚಪಾತಿ ಎಲ್ಲ ಮಾಡಿದ್ದಾಯಿತು. ನಮ್ಮ ಯಜಮಾನ್ಗೆ ಟಿಫನ್ ತಿನ್ನೋದಕ್ಕೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಚಟ್ನಿ ಮಾಡಿದ್ದೆ, ಅವ್ರಿಗೆ ಹಾಕ್ಕೊಟ್ಟೆ. ಬಾಕ್ಸ್ಗೆ ಮಧ್ಯಾಹ್ನಕ್ಕೆ ರೈಸು ಮತ್ತು ಬೀಟ್ರೂಟ್ ಪಲ್ಯ ಚಟ್ನಿ ಮಾಡಿದ್ದೆ ಫ್ರೆಂಡ್ಸ್. ಅವ್ರಿಗೂ ಲಂಚ್ ಬ್ಯಾಗ್ ಹಾಕೋಯ್ತು. ನಾನು ತಿಂದು ಕಿಚನೆಲ್ಲ ಕ್ಲೀನ್ ಮಾಡಾಯ್ತು ಫ್ರೆಂಡ್ಸ್. ಮತ್ತು ಬಟ್ಟೆ ಸ್ಟಿಚ್ ಮಾಡೋದು ಸ್ವಲ್ಪ ಇತ್ತು. ಪ್ಯಾಂಟೆಲ್ಲ ಆಲ್ಟ್ರೇಷನ್ ಮಾಡೋದಿತ್ತು ಫ್ರೆಂಡ್ಸ್, ಎಲ್ಲ ಸ್ಟಿಚ್ ಮಾಡಿದೆ. ಹಬ್ಬ ಬಂದರೆ, ವರಲಕ್ಷ್ಮಿ ಹಬ್ಬ ಬಂದರೆ ಎಲ್ಲ ಜಾಸ್ತಿ ಬಟ್ಟೆಗಳಾಗುತ್ತೆ. ಹೊಲಿತಾ ಇದ್ದೀನಿ ಫ್ರೆಂಡ್ಸ್, ಒಂದೊಂದೇ ಹೊಲಿತಾ ಇದ್ದೀನಿ. ಒಂದೊಂದು ದಿನ ಈ ಚಳಿಗೆ ಮೂಡೇ ಇರಲ್ಲ ಫ್ರೆಂಡ್ಸ್ ಹೊಲಿಯೋದಕ್ಕೆ. ಏನು ಮಾಡೋದು, ಕೆಲಸ ಅಲ್ವಾ, ಮಾಡಲೇಬೇಕು. ಫ್ರೆಂಡ್ಸ್, ಮಧ್ಯಾಹ್ನ ಆಯಿತು, ಊಟ ತಿನ್ನೋಕೆ ಹೋಗಬೇಕು ಅಂತ ಮನೆಗೆ ಹೋದೆ. ನೈಟ್ ಡಿನ್ನರ್ಗೆ ಪೂರಿ ಮಾಡಿದ್ದೆ ಮತ್ತು ಹೆಸ್ರು ಕಾಳು ಮಸಾಲೆ ಸಾರು ಮಾಡಿ ರೈಸ್ ಮಾಡಿದ್ದೆ. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.